ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ EMD ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕಾನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ವಿತ್ DSC ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಅದೇ ರೀತಿ ಯಾರಿಗಾದ್ರೂ KPP ಪೋರ್ಟಲ್ ಟೆಂಡರ್ ಸಬ್ಮಿಷನ್, ಅದೇ ರೀತಿ ಟೆಂಡರ್ ಪೇಮೆಂಟ್ಸ್ ಮಾಡೋದು ಯಾವ ರೀತಿ, ಅದ್ರ ಬಗ್ಗೆ ಏನಾದ್ರು ಹೆಚ್ಚಿನ ವಿಡಿಯೋಸ್ಗಳು ಬೇಕಾದಲ್ಲಿ ಇಲ್ಲಿರುವಂತ ಜಾಯಿನ್ ಅಂತ ಬಟನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ನೀವು ಆಕ್ಸೆಸ್ ಅನ್ನ ಮಾಡುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, ಟೆಂಡರ್ಗೆ ನಾವು ತುಂಬಬೇಕಾದ್ರೆ ಅಂದ್ರೆ KPP ಪೋರ್ಟಲ್ ಅಲ್ಲಿ ನಾವೇನ್ ಟೆಂಡರ್ ಹಾಕ್ತಿವಲ್ಲ ಅದನ್ನ ತುಂಬಬೇಕಾದ್ರೆ ಫಸ್ಟಿಗೆ ನಾವು EMD ಅಮೌಂಟ್ ಅನ್ನ ತುಂಬಿಕೊಳ್ತೀವಿ. EMD ಫುಲ್ ಫಾರ್ಮ್ ಬಂದ್ಬಿಟ್ಟು ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತಾರೆ. ಸೊ ಇದನ್ನ ನಾವು ಪೇಮೆಂಟ್ ಮಾಡ್ಕೊಂಡೆ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಕಾಗತ್ತೆ. ಇದನ್ನ ಮಾಡದೆ ನೆಕ್ಸ್ಟ್ ಟೆಂಡರ್ ಸಬ್ಮಿಷನ್ ಮಾಡಕ್ಕೆ ಬರೋದಿಲ್ಲ. ಅದೇ ಕಾರಣಕ್ಕೆ EMD ತುಂಬಾ ಮುಖ್ಯವಾದ್ದಾಗಿರ್ತದೆ. ಅದೇ ಕಾರಣಕ್ಕೆ ಆ EMD ಅನ್ನ ಯಾವ ರೀತಿ ಮಾಡಬೇಕು, ಅದು ಸರಿಯಾಗಿ ಆಗದೆ ಇದ್ದಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂತದ್ದು. ಇವಾಗ ನೋಡಿ, ಟೆಂಡರ್ ಸಬ್ಮಿಷನ್ ಮಾಡಬೇಕಾದ್ರೆ ಫಸ್ಟ್ ನೀವು EMD ಅಮೌಂಟ್ ಅನ್ನು ತುಂಬ್ಕೊಂತೀರಾ. EMD ಅಮೌಂಟ್ ಅನ್ನು ತುಂಬಬೇಕಾದ್ರೆ ಕೆಲವೊಂದು ಆಪ್ಷನ್ಸ್ ನಿಮಗೆ ಬರುತ್ತೆ. ಫಸ್ಟ್ ಒನ್ ಬರುವಂತದ್ದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆಮೇಲೆ ನೆಟ್ ಬ್ಯಾಂಕಿಂಗ್, ಆಮೇಲೆ ನೆಫ್ಟ್, UPI, ಆಮೇಲೆ ವಾಲೆಟ್ ಅಂತ ತುಂಬಾ ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಮಾಡಬೇಕಾಗಿರುವಂತದ್ದು ಟೆಂಡರ್ ಪಿಗೆ ಇರುತ್ತಲ್ಲ ಅದನ್ನ ನೀವು ಡೆಬಿಟ್ ಕಾರ್ಡ್ ಇಂದ ಮಾಡಬಹುದು, ಏನು ತೊಂದರೆ ಇಲ್ಲ. ಬಟ್ EMD ಅಮೌಂಟ್ ಅನ್ನ ನೀವು ಡೆಬಿಟ್ ಕಾರ್ಡ್ ಥ್ರೂ ಮಾಡೋದು ಸ್ವಲ್ಪ ತೊಂದರೆ ಆಗತ್ತೆ. ಮಾಡಬಹುದು, ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ, OTP ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ನೆಟ್ ಬ್ಯಾಂಕಿಂಗ್ ಅನ್ನು ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ನೀವು ನೆಫ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಫ್ಟ್ ಆಪ್ಷನ್ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ, ಈ ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನೆಟ್ ಬ್ಯಾಂಕಿಂಗ್ ಅಲ್ಲಿಂದ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ನಿಮ್ಮ ಬ್ಯಾಂಕಿಗೆ. KPP ಪೋರ್ಟಲ್ ಇಂದ ನಿಮ್ಮ ಬ್ಯಾಂಕ್ ಸರ್ವರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆದಾಗ ನೀವು ಅಲ್ಲಿ ನಿಮ್ದು ಲಾಗಿನ್ ID ಹಾಕ್ತೀರಾ, ಯಾವ್ದು ನೆಟ್ ಬ್ಯಾಂಕಿಂಗ್, ಅಲ್ಲಿಂದ ನಿಮ್ದು OTP ಬರುತ್ತೆ, ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ತೀರಾ. ಸೊ ಈ ಸಬ್ಮಿಟ್ ಆಗೋ ಟೈಮ್ ಅಲ್ಲಿ ಇನ್ ಕೇಸ್ ಏನಾದ್ರೂ ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಬಂದ್ರೆ ನಿಮ್ಮ ಅಮೌಂಟ್ ಡೆಬಿಟ್ ಆಗುತ್ತೆ. ಬಟ್ ಆ ಕಡೆ ನಿಮ್ಗೆ ಗವರ್ಮೆಂಟ್ ಆಫ್ ಕರ್ನಾಟಕ KPP ಇರುತ್ತಲ್ಲ, ಸೊ ಅವರಿಗೂ ಪೇಮೆಂಟ್ ಹೋಗಿರೋದಿಲ್ಲ. ಬಟ್ ಈ ಡೆಬಿಟ್ ಆಗಿರೋ ಅಕೌಂಟ್ ಏನಿರುತ್ತಲ್ಲ ನಿಮ್ಮ ಬ್ಯಾಂಕ್ ಫುಲ್ ಅಕೌಂಟ್ ಅಲ್ಲಿ ಇರುತ್ತೆ, ಅದು ನಿಮ್ಗೆ 3 days ಆದ್ಮೇಲೆ ರೀಫಂಡ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ವರಿ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಇವತ್ತೇ ಲಾಸ್ಟ್ ಡೇಟ್ ಇದ್ರೆ ಟೆಂಡರ್ ಸಬ್ಮಿಷನ್, ಆವಾಗ ನಿಮ್ಗೆ ಆ ಅಮೌಂಟ್ ರೀಫಂಡ್ ಆಗದೆ ಇದ್ದಾಗ ನೀವು ಮತ್ತೆ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಯಾರು ಕೂಡ ನೆಟ್ ಬ್ಯಾಂಕಿಂಗು ಮಾಡಬಹುದು, ಬಟ್ ನಾನು ಯಾರಿಗೂ ಜಾಸ್ತಿ ಸಜೆಸ್ಟ್ ಮಾಡೋದಿಲ್ಲ ಇವಾಗಂತೂ, ಈ ಕೆಲವೊಂದು ನೆಟ್ವರ್ಕ್ ಇಶ್ಯೂಸ್ ಇದ್ದವರಿಗೆ. ಈಗ ಡೆಬಿಟ್ ಕಾರ್ಡ್ ಕೂಡ ಸೇಮ್ ಹಾಗೆ ಆಗುತ್ತೆ. ಡೆಬಿಟ್ ಕಾರ್ಡ್ ಅನ್ನ ಎಂಟ್ರಿ ಮಾಡ್ತೀರಾ, ಅದೇ ರೀತಿ ಲಾಸ್ಟ್ ನಿಮ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡೋ ಟೈಮ್ ನೀವು ಸಬ್ಮಿಟ್ ಕೊಟ್ಟಾಗ ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನಿಮ್ದು ಕನೆಕ್ಷನ್ ಕಟ್ ಆಗುತ್ತೆ. ಆವಾಗ ಬ್ಯಾಂಕ್ ಮತ್ತೆ KPP ಗೆ ಕನೆಕ್ಷನ್ ಬರೋದಿಲ್ಲ. ಆ ಕನೆಕ್ಷನ್ ಬರ್ದಿದ್ದಾಗ ನಿಮ್ಮ ಅಮೌಂಟ್ ಡೆಬಿಟ್ ಆಗುತ್ತೆ, KPP ಗೆ ಹೋಗೋದಿಲ್ಲ. ಅದು ನಿಮ್ ಬ್ಯಾಂಕ್ ಫುಲ್ ಅಕೌಂಟ್ ಅಲ್ಲಿ ಇರುತ್ತೆ. ಅಲ್ಲಿಂದ ಮತ್ತೆ 3 days ಆದ್ಮೇಲೆ ನಿಮ್ಗೆ ರಿಫಂಡ್ ಆಗುತ್ತೆ, KPP ಗೆ ಹೋಗೋದಿಲ್ಲ. ಅದೇ ಕಾರಣಕ್ಕೆ EMD ಅಮೌಂಟ್ ದೊಡ್ಡ ಮೊತ್ತದಾಗಿರೋದ್ರಿಂದ ಅಡ್ಜಸ್ಟ್ ಮಾಡೋದು ನಿಮ್ಗೆ ತೊಂದರೆ ಆಗಬಹುದು. ಅದೇ ಕಾರಣಕ್ಕೆ ಎಲ್ಲರೂ ಕೂಡ ನೀವು ನೆಫ್ಟ್ ಆಪ್ಷನ್ ಬಂದು ನೆಫ್ಟ್ ಇಂದ ನೀವು ಚಲನ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಚಲನ್ ಜನರೇಟ್ ಆದ ತಕ್ಷಣನೇ ನೀವು ನಿಮ್ ಫೋನ್ ಪೇ ಓಪನ್ ಮಾಡ್ಬಿಟ್ಟು ಅಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡುವಂತದ್ದು. ಯಾವ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿದ್ರೆ, ನೀವು ಜನರೇಟ್ ಮಾಡಿರೋ ಚಲನ್ ಅಲ್ಲಿ ಬೆನಿಫಿಷಿಯರಿ ನೇಮ್ ಇರುತ್ತೆ, ಬೆನಿಫಿಷಿಯರಿ ಅಕೌಂಟ್ ನಂಬರ್ ಇರುತ್ತೆ, ಆಮೇಲೆ IFSC ಕೋಡ್ ಇರುತ್ತೆ. ಇದು ಮೂರನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇದು ಮೂರಲ್ಲಿ ನೀವು ಫಸ್ಟಿಗೆ ನಿಮ್ದು ಅಕೌಂಟ್ ನಂಬರ್, IFSC ಕೋಡ್ ಹಾಕಿ. ಮತ್ತೆ ಎಲ್ರಿಗೂ ಹೇಳೋದು ಒಂದೇ, ಅಕೌಂಟ್ ನಂಬರು ಚಲನ್ ಅಲ್ಲಿ ಇರುವಂತದ್ದು ನ್ಯೂಮೆರಿಕ್, ಆಲ್ಫಾಬೆಟಿಕ್ ಎರಡೂ ಇರುತ್ತೆ, ಅದಕ್ಕೆ ಕನ್ಫ್ಯೂಸ್ ಆಗುವಂತದ್ದಿಲ್ಲ. ಈಗ GOK EMD ಅಂತ ಸ್ಟಾರ್ಟಿಂಗ್ ಇರುತ್ತೆ ನಿಮ್ದು EMD ಅಮೌಂಟಿಗೆ. ಸ್ಟಾರ್ಟಿಂಗ್ ಅಕೌಂಟ್ ನಂಬರ್ ಈ ತರ ಇರುತ್ತೆ, ಬೆನಿಫಿಷಿಯರಿ ಅಕೌಂಟ್ ನಂಬರ್ ಈ ತರ ಇರುತ್ತೆ, GOK EMD 228235 ಅಂದ್ರೆ ನೆಕ್ಸ್ಟ್ 6 ಡಿಜಿಟ್ ಬರುತ್ತೆ, ಅಥವಾ 5 ಡಿಜಿಟ್ ಕೂಡ ಬರಬಹುದು. ಸೊ ಈ ತರ ಇರೋದ್ರಿಂದ ನೀವು ಏನು ಅಕೌಂಟ್ ನಂಬರ್ ನಿಮ್ಗೆ ಬಂದಿರುತ್ತಲ್ಲ ಚಲನ್ ಜನರೇಟ್ ಮಾಡಿದಾಗ, ಸೊ ಅದನ್ನ ಎಂಟ್ರಿ ಮಾಡ್ಬಿಟ್ಟು ಆಮೇಲೆ IFSC ಕೋಡ್ ಹಾಕಿದಾಗ ನಿಮ್ಗೆ ಬರುತ್ತೆ RPC ಡೆಲ್ಲಿ ಅಂತ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, RPC ಡೆಲ್ಲಿ ಅಂತ ಬಂದ್ರೆ ICICI ಬ್ಯಾಂಕ್ ಅಕೌಂಟ್ ಅದು ಓಕೆ. ಅದು ಸೊ ಬೆನಿಫಿಷಿಯರಿ ನೇಮ್ ಬಂದ್ಬಿಟ್ಟು GOK ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, GOK K3PP ಅಂತ ಹಾಕಿ, ಆಮೇಲೆ ನಿಕ್ ನೇಮ್ ಬಂದ್ಬಿಟ್ಟು ಕೇಳೋದು ನಿಮ್ಮ ಫೋನ್ ಪೇ ಅಲ್ಲಿ ನಿಕ್ ನೇಮ್ EMD ಅಂತ ಹಾಕಿ. EMD ಅಂತ ಹಾಕಿದಾಗ ಪೇಮೆಂಟ್ ಕೊಡಿ. ಆವಾಗ ಅಮೌಂಟ್ ಹಾಕ್ಬೇಕಾದ್ರೆ ಪ್ರತಿಯೊಂದು ಫಿಗರು ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ 1,95,350 ಅಂತ ಇದ್ರೆ ನೀವು 1,90,350 ಕರೆಕ್ಟ್ ಆಗಿ ಹಾಕ್ಬೇಕು. ₹1 ಜಾಸ್ತಿನೂ ಆಗ್ಬಾರ್ದು, ₹1 ಕಡಿಮೆನೂ ಆಗ್ಬಾರ್ದು. ಇಲ್ಲ ಅಂದ್ರೆ ನಿಮ್ದು ಮತ್ತೆ ಈ ಅಮೌಂಟ್ ರೀಫಂಡ್ ಆಗುತ್ತೆ. ಅದೇ ಕಾರಣಕ್ಕೆ ಅಮೌಂಟ್ ಅನ್ನ ಕರೆಕ್ಟ್ ಆಗಿ ನೀವು ಪ್ಲೇಸ್ ಮಾಡಿ. ಸೊ ಅಮೌಂಟ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿ. ನೀವು ಇಲ್ಲಿಂದ ಪೇಮೆಂಟ್ ನಿಮ್ದು ಡೆಬಿಟ್ ಆಗಿ ನಿಮ್ದು ಫೋನ್ ಪೇ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬಂದಿದ್ದೆ ನಿಮ್ದು ನೆಕ್ಸ್ಟ್ KPP ಅಲ್ಲಿ ರಿಫ್ರೆಶ್ ಕೊಡಿ, ಅಲ್ಲಿ EMD ಪಾಸ್ ಆಗಿರುತ್ತೆ. ಸೊ ಇದು ತುಂಬಾ ಬೆನಿಫಿಟ್, ನಿಮ್ಗೆ ಈಸಿಯಾಗಿ ಆಗುತ್ತೆ. ಫೋನ್ ಪೇ ಅಂದ್ರೆ ಬೆಸ್ಟ್. ನಾನು ಎಲ್ರಿಗೂ ಹೇಳೋದು ಒಂದೇ, ನೆಫ್ಟ್ ಆಪ್ಷನ್ ತಗೊಳ್ಳಿ,
ಫೋನ್ ಪೇ ಇಂದ ಪೇಮೆಂಟ್ ಮಾಡಿ ಆ ಅಕೌಂಟ್ ನಂಬರಿಗೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಂದ ಡೆಬಿಟ್ ಕೊಡಿ. EMD ಅಮೌಂಟ್ ತುಂಬಾ ದೊಡ್ಡದಿದ್ರೆ, ಯಾಕಂತ ಹೇಳಿದ್ರೆ ಬ್ಯಾಂಕಿಂದ ಮಾಡೋದು ತುಂಬಾ ಒಳ್ಳೇದು. ಬಟ್ ಏನಂತ ಹೇಳಿದ್ರೆ ಟೆಂಡರ್ ಸಬ್ಮಿಷನ್ಗಿಂತ 4 to 5 hours ಬಿಫೋರ್ ನೀವು ನೆಫ್ಟ್ ಅನ್ನ ಮಾಡಬೇಕಾಗತ್ತೆ. ಯಾಕಂತಂದ್ರೆ ನೆಫ್ಟ್ ಆಗ್ಲಿಕ್ಕೆ 4 hours ಮಿನಿಮಮ್ ಬೇಕಾಗತ್ತೆ. ಅದೇ ಕಾರಣಕ್ಕೆ ಎಲ್ರಿಗೂ ನಾನು ಹೇಳೋದೊಂದೇ, KPP ಅಲ್ಲಿ EMD ಅಮೌಂಟ್ ಆನ್ಲೈನ್ ಥ್ರೂ ಮಾಡಬೇಕಾದ್ರೆ ಸೊ ಇದಿಷ್ಟನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನರಿಗೆ ಇದು ಏನಲ್ಲ ಬಿಡು, ನಮ್ಗೇನು ಆಗಿಲ್ಲ ಅಂತ ತಿಳ್ಕೊಳ್ಬಹುದು. ನಾನು 8 ವರ್ಷದಿಂದ ಟೆಂಡರ್ ಆಗ್ತಾ ಇದ್ದೀನಿ. ನಾವು ಎಷ್ಟು ಸಲ ಇದು ಪ್ರಾಬ್ಲಮ್ ಅನುಭವಿಸಿದ್ವೋ ನನಗೆ ಗೊತ್ತಿದೆ. ಅದೇ ಕಾರಣಕ್ಕೆ ಎಲ್ರಿಗೂ ಹೇಳೋದೊಂದೇ, ಇವಾಗ ನಿಮ್ಗೆ ನೆಟ್ ಬ್ಯಾಂಕಿಂಗ್ ಈಸಿ ಅನ್ಸ್ಬೋದು, ಬಟ್ ಮುಂದೆ ತೊಂದರೆ ಆಗ್ಬೋದು. ನೀವು ಖಂಡಿತ ತೊಂದರೆ ಆಗಿದೆ. ನಾವು 8 ವರ್ಷದಿಂದ ನೆಟ್ ಬ್ಯಾಂಕಿಂಗ್ ಮಾಡ್ತಾ ಇದ್ದಿದ್ದು, ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. UPI ಥ್ರೂ ಮಾಡ್ಕೊಂಡಿದ್ದೀನಿ. ಈ UPI ಥ್ರೂ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಇದೆ. ಸೊ ಏನಂತ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಪರೇಟ್ ಆಗಿ ಹೇಳ್ತೀನಿ. ಆ ಟ್ರಿಕ್ಸ್ ಇವಾಗ ಬೇಡ. ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಅಥವಾ KPP ಅಲ್ಲಿ EMD ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿ EMD ರೀಫಂಡ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.